ಟ್ರೈಲರ್ ನೋಡಿದಾಗ ಸಿನಿಮಾ 2 ಲೇಯರ್ ಅಲ್ಲಿ ಕಾಣಿಸ್ತಾ ಇದೆ. ಕಂಟೆಂಟು ಅಪ್ಪಟ ಕಮರ್ಷಿಯಲ್ ಆಗಿದೆ ಅಂಡ್ ಕತೆ ನೆಲದ ಕತೆ ಅನ್ನೋದು ಭಾಸವಾಗ್ತಿದೆ. ಈ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಫೋರ್ಸ್ ಇದೆ, ಎಷ್ಟು ಧಮ್ ಇದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣಕ್ ಅಂತ. ಈ ವಾರ 6ನೇ ತಾರೀಕು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು, ತುಂಬಾ ಸಿನಿಮಾಗಳಿದಾವೆ. ಆ ಪೈಕಿ ರಕ್ಕಸಪುರದೋಳ್, ಗಾರ್ಗ, ಹಾಗೇನೆ ಜೇಸಿ, ಈ ರೀತಿಯಾಗಿ ಎಲ್ಲ ಸಿನಿಮಾಗಳ ಅಪ್ಡೇಟ್ಸು ಕನ್ನಡ ಪಿಕ್ಚರ್ಲ್ಲಿ ನೀವು ನೋಡ್ತಾ ಇದ್ದೀರಾ. ಇದರ ಜೊತೆಗೆ ಕರಿಕಾಡ ಅನ್ನೋ ನವನಾಯಕನ ಸಿನಿಮಾ, ಹೊಸ ತಂಡದ ಸಿನಿಮಾ ತುಂಬ ಗಟ್ಟಿಯಾಗಿ ಕಾಣ್ತಾ ಇದೆ. ಸೊ ಈ ಚಿತ್ರದ ಟ್ರೈಲರ್ ಈಗಷ್ಟೇ ರಿಲೀಸ್ ಆಗಿದೆ. ಈ ಚಿತ್ರದ ಟ್ರೈಲರ್ ನೋಡಿದಾಗ ಇದರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ವಿಷಯನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕರಿಕಾಡ ಸಿನಿಮಾ ಬಿಗಿನಿಂಗ್ ಶುರುವಾದಾಗ್ಲೇ ಅಥವಾ ಅದೊಂದು ಟೀಸರ್ ಬಂದಾಗ್ಲೇ ಒಂದು ಹೊಸ ನಿರೀಕ್ಷೆಯನ್ನು ಹುಟ್ಟಿಸಿತ್ತು. ಈ ಹೊಸ ಮುಖ ಅಂದರೆ ಕಾಡ ನಟರಾಜ್ ಅನ್ನೋ ಒಬ್ಬ ನಟ, ಅವರ ಒಂದು ಅಪಿಯರೆನ್ಸು, ಆ ಟೀಸರು ಬಂದಾಗ್ಲೇ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆಯ ಗಟ್ಟಿ ಕಲಾವಿದ ಸಿಗ್ತಾನೆ ಅನ್ನೋ ಒಂದು ಭರವಸೆಯನ್ನು ಅವರು ಬಿಗಿನಿಂಗಲ್ಲಿ ಕೊಟ್ಟಿದ್ದರು. ಸೊ ಅದರಂತೆ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಈಗಾಗಲೇ ಇದರ ಮಧ್ಯೆ ಒಂದಷ್ಟು ಸಾಂಗ್ಸ್ ರಿಲೀಸ್ ಆಗಿತ್ತು. ಸೊ ನೀವೊಂದು ಡುಯೆಟ್ ಸಾಂಗು ತುಂಬ ಪಾಪ್ಯುಲರ್ ಆಗಿತ್ತು, ಹಾಗೆ ರತುನಿ ಅನ್ನೋ ಸಾಂಗು ತುಂಬ ವೈರಲ್ ಆಗಿದೆ, ಟ್ರೆಂಡ್ ಆಗಿದೆ. ಅದರ ಜೊತೆಗೆ ರೀಸೆಂಟಾಗಿ ಒಂದು ಭಾವನಾತ್ಮಕವಾಗಿ ಅಪ್ಪ ಮಗಳ ಸಂಬಂಧವನ್ನು ಸಾರುವಂಥ ಒಂದು ಹಾಡು ಬಂದಿತ್ತು. ಆ ಹಾಡು ಕೂಡ ಜನರ ಮನಸ್ಸನ್ನು ತಲುಪಿದೆ. ಇದೇ ಹೊತ್ತಲ್ಲಿ ಅದೇ ಬಿಸಿಲಿ ಸಿನಿಮಾ ರಿಲೀಸ್ ಡೇಟ್ ಅವ್ರು ಆಲ್ರೆಡಿ 6ನೇ ತಾರೀಕು ಬರೋದಾಗಿ ಅವರು ಅನೌನ್ಸ್ ಮಾಡಿದ್ರು. ಅದರ ಜೊತೆಗೆ ಇವತ್ತು ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ಕೂಡ ಈ ಸಿನಿಮಾ ಮೇಲೆ ಇದ್ದಿದ್ದಂಥ ಪರ್ಸೆಪ್ಷನ್ ಬೇರೆ ಇತ್ತು. ಸೊ ಈ ಟ್ರೈಲರ್ ನೋಡಿದ ಮೇಲೆ ಇದರ ಮೇಲೆ ನಿರೀಕ್ಷೆ ಕೂಡ ಹೆಚ್ಚಾಗಿದೆ, ಜೊತೆಗೆ ಒಂದಷ್ಟು ಕುತೂಹಲ ಕೂಡ ಹುಟ್ಕೊಂಡಿದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಕರಿಕಾಡ ಸಿನಿಮಾದ ಟೀಸರ್ ರಿಲೀಸ್ ಆದಾಗ ಇದೊಂದು 80ರ ದಶಕದಲ್ಲಿ ನಡೆಯುವಂಥ ಕಥೆನ ಅನ್ನೋ ಒಂದು ಅನಿಸಿಕೆ ವ್ಯಕ್ತವಾಗಿತ್ತು. ಸೊ ಆ ಒಂದು ಕಂಟೆಂಟ್ ನೋಡಿದಾಗ, ಈಗ ಟ್ರೈಲರ್ ನೋಡಿದಾಗ ಸಿನಿಮಾ 2 ಲೇಯರಲ್ಲಿ ಕಾಣಿಸ್ತಾ ಇದೆ. 2 ಆ್ಯಂಗಲಲ್ಲಿ ನಾವು ಈ ಟ್ರೈಲರ್ನ ನೋಡ್ಬೋದು. ಸೊ ನಾಯಕ ನಟ 2 ಶೇಡಲ್ಲಿ ಕಾಣಿಸ್ತಾರೆ, ನಾಯಕ ನಟಿ 1 ಶೇಡಲ್ಲಿ ಕಾಣಿಸ್ತಾರೆ, ಹಾಗೆಯೇ ಬೇರೆ ಬೇರೆ ಪಾತ್ರಗಳು 2 ಶೇಡಲ್ಲಿ ಕಾಣಿಸೋಕ್ಕೆ ಶುರುವಾಗಿದೆ. ಸೊ ಹಾಗಾಗಿ ಈ ಸಿನಿಮಾ ಮೇಲೆ ಒಂದು ವಿಶೇಷವಾದಂತಹ ಕುತೂಹಲ ಹುಟ್ಕೊಂಡಿದೆ. ಸೊ ಇದ್ರ ಜೊತೆಗೆ ಅಂದರೆ ನಾನು ಆಗಲೇ ಹೇಳ್ದಂಗೆ ಹೊಸ ತಂಡ, ಕೆ ವೆಂಕಟೇಶ್ ಅವರು ಡೈರೆಕ್ಟ್ ಮಾಡಿರುವಂಥ ಒಂದು ಸಿನಿಮಾ. ಸೊ ಕಿರುತೆರೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಸಾಕಷ್ಟು ಸಿನಿಮಾಗಳ ಕೆಲಸ ಮಾಡಿರುವಂಥ ಪ್ರತಿಭೆ. ಫಸ್ಟ್ ಟೈಮು ಡೆಬ್ಯೂಟೆಂಟ್ ಡೈರೆಕ್ಟರು. ಸೊ ತುಂಬ ಸಿನಿಮಾನ ತಿಳ್ಕೊಂಡು ಈ ಒಂದು ಸಿನಿಮಾನ ಮಾಡಿದ್ದಾರೆ ಅಂತ ಅನ್ನೋದು ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ. ಕಂಟೆಂಟು ಅಪ್ಪಟ ಕಮರ್ಷಿಯಲ್ ಆಗಿದೆ ಆ್ಯಂಡ್ ಕತೆ ನೆಲದ ಕತೆ ಅನ್ನೋದು ಭಾಸವಾಗ್ತಿದೆ. ಸೊ ನಮ್ಮ ಮಣ್ಣಿನ ಕತೆ, ಸೊ ಒಂದು ಅಪ್ಪಟ ದೇಸಿ ಕತೆನ ಇಟ್ಕೊಂಡು ಮಾಸಾಗಿ ಕಮರ್ಷಿಯಲ್ ಆಗಿ ಒಂದು ಎಂಟರ್ಟೈನಿಂಗ್ ವಿಚಾರವನ್ನು ಹೇಳೋದಕ್ಕೆ ಹೊರಟಿದ್ದಾರೆ. ಇದರ ಜೊತೆಗೆ ಸಾಕಷ್ಟು ಲೇಯರ್ಗಳು ಕಾಣಿಸ್ತಾ ಇದೆ. ಅದೇನು ಅನ್ನೋದು ಸಿನಿಮಾ ಬಂದಾಗಲೇ ಗೊತ್ತಾಗುತ್ತೆ. ಈ ಪೈಕಿ ಟ್ರೈಲರಲ್ಲಿ ಕಾಣಿಸ್ಕೊಂಡಂತಹ ಕಾಡ ನಟರಾಜ್ ನಾಯಕ ನಟನಾಗಿ ಹೊಸಬರಾದರೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ಡ್ ಕಲಾವಿದರ ರೀತಿಯಾಗಿ ಅವರು ಅಭಿನಯವನ್ನು ಮಾಡಿದ್ದಾರೆ, ಆ್ಯಕ್ಷನ್ ಸೀಕ್ವೆನ್ಸ್ನ ಮಾಡಿದ್ದಾರೆ, ಹಾಡುಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರ ಅಪಿಯರೆನ್ಸು ಒಂದು ರೀತಿ ಇಂಡಸ್ಟ್ರಿಗೆ ಸರ್ಪ್ರೈಸ್ ಆಗ್ಬೋದು ಈ ಸಿನಿಮಾ ಅನ್ನೋ ಒಂದು ಭರವಸೆನ ಹುಟ್ಟಿಸಿರುವಂಥದ್ದು. ಇದರ ಜೊತೆಗೆ ಯಶ್ ಶೆಟ್ಟಿ ನಿಮಗೆಲ್ಲ ಗೊತ್ತಿರೋ ಹಂಗೆ ಆ್ಯಂಟಿ ರೋಲ್ಸ್ ಆಗಲಿ ಅಥವಾ ಅವ್ರಿಗೂ ಸಿಕ್ಕಿರೋ ಎಲ್ಲ ಪಾತ್ರನೂ ಕಾಮಿಡಿ ರೋಲ್ಸ್ ಆಗಲಿ ಅಂದರೆ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡುವಂಥ ಒಂದು ನಟ. ಸೊ ಈ ಸಿನಿಮಾದಲ್ಲಿ ಅವರ ಒಂದು 2 ಛಾಯೆಯ ಪಾತ್ರಗಳು ಕೂಡ ಟ್ರೈಲರಲ್ಲಿ ಹೈಲೈಟಾಗಿ ಕಾಣಿಸ್ತಾ ಇದೆ, ಇಂಟ್ರೆಸ್ಟಿಂಗಾಗಿ ಕಾಣಿಸ್ತಾ ಇದೆ. ಸೊ ಇದರ ಜೊತೆಗೆ ಬಲಾ ರಾಜವಾಡಿ ಅವರು ಕಾಣಿಸ್ಕೊಂಡಿದ್ದಾರೆ. ಬಲಾ ರಾಜವಾಡಿ ಅವರು ಕೂಡ ಅಂದರೆ ಯಶ್ ಶೆಟ್ಟಿ ಅವರ ಒಂದು ಕಾಂಬಿನೇಷನ್ನು ತುಂಬ ಪವರ್ಫುಲ್ ಆಗಿದೆ, ಫೋರ್ಸ್ ಇದೆ ಕ್ಯಾರೆಕ್ಟ್ರಲ್ಲಿ. ಇದರ ಜೊತೆಗೆ ಸಿನಿಮಾದ ಮ್ಯೂಸಿಕ್ ಇಬ್ಬರು ಕೆಲಸ ಮಾಡಿದ್ದಾರೆ. ಅತಿಶಯ್ ಜೈನ್ ಒಂದು ಕಡೆ ಹಾಡುಗಳನ್ನು ಕಂಪೋಸ್ ಮಾಡಿದ್ದಾರೆ, ಇನ್ನೊಂದು ಕಡೆ ಶಶಾಂಕ್ ಶೇಷಗಿರಿ ಅವರು ಕೂಡ ಹಾಡುಗಳನ್ನು ಮಾಡಿದ್ದಾರೆ, ಜೊತೆಗೆ BGM ಅನ್ನು ಮಾಡಿದ್ದಾರೆ. ಈ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಫೋರ್ಸ್ ಇದೆ, ಎಷ್ಟು ಧಮ್ ಇದೆ ಕಂಟೆಂಟಲ್ಲಿ ಮತ್ತು ಆ ಒಂದು ಸೌಂಡಲ್ಲಿ ಅನ್ನೋದು. ಸೊ ಜೀವನ್ ಗೌಡ ಅವರ ಸಿನಿಮಾಟೋಗ್ರಫಿ ಅಂದರೆ ಆಗಲೇ ಹೇಳ್ದಂಗೆ ನೇಟಿವ್ ಸಬ್ಜೆಕ್ಟು, ಒಂದಷ್ಟು ಗ್ರಾಫಿಕ್ಸ್ನ ಬಳಸಲಾಗಿದೆ. ಈ ಸಿನಿಮಾದಲ್ಲಿ ಇನ್ನೊಂದು ನಿರೀಕ್ಷಾ ಶೆಟ್ಟಿ, ತುಳು ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರು ಮಾಡಿರುವಂತಹ ಒಂದು ಕಲಾವಿದೆ. ಸೊ ನಟಿಯಾಗಿ ಕನ್ನಡದಲ್ಲಿ ಈ ಒಂದು ಸಿನಿಮಾ ಮೂಲಕ ಬರ್ತಾರೆ. ಮರಳಿ ಮನಸ್ಸಾಗಿದೆ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಈ ಸಿನಿಮಾ 2ನೇ ಸಿನಿಮಾ ಅವರಿಗೆ ರಿಲೀಸ್ ಆಗ್ತಿರುವಂಥದ್ದು. ಸೊ ನಿರೀಕ್ಷಾ ಶೆಟ್ಟಿ ಅವರ ಒಂದು ಲುಕ್ಕು, ಅಪಿಯರೆನ್ಸು ಸೊ ಒಂದು ಭರವಸೆ ಮೂಡಿಸ್ತಿದೆ ಮತ್ತು ತುಂಬ ದೊಡ್ಡದಾಗಿ ಇಂಡಸ್ಟ್ರಿಯಲ್ಲಿ ಉಳ್ಕೊಳ್ಳೋಂತಹ ಕಲಾವಿದೆ ಆಗ್ತಾರೆ ಅನ್ನೋದಕ್ಕೆ ಈ ಸಿನಿಮಾದ ಹಾಡುಗಳು ಮತ್ತು ಈ ಟ್ರೈಲರಲ್ಲಿ ಅವರು ಕಾಣಿಸ್ಕೊಂಡಿರೋ ರೀತಿ ಮತ್ತು ಅವರ ಕಣ್ಣು ಮತ್ತು ಅವರ ಭಾಷೆ ಆ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಖಂಡಿತವಾಗ್ಲೂ 6ನೇ ತಾರೀಕು ಸಿನಿಮಾ ಬಂದ ಮೇಲೆ ಈ ಎಲ್ಲ ಕುತೂಹಲಕ್ಕೆ, ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಕರಿಕಾಡ ಚಿತ್ರದ ಟ್ರೈಲರು ಈ ವಾರ ಬರ್ತಿರೋಂಥ ಸಿನಿಮಾಗಳ ಸಾಲಲ್ಲಿ ವಿಶೇಷವಾಗಿ ಕಾಣಿಸ್ತಾ ಇದೆ. ಅಂದರೆ ಪ್ರತಿಯೊಂದು ಸಿನಿಮಾದ ಈಗ ಜೇಸಿ ಟ್ರೈಲರ್ ಒಂದು ಕಲ್ಟು ಇದ್ರ ರೀತಿಯ ಕಾಣಿಸ್ತಾ ಇದೆ, ಗಾರ್ಗ ಸಸ್ಪೆನ್ಸು, ಥ್ರಿಲ್ಲರು, ರೊಮ್ಯಾಂಟಿಕ್ಕಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ರಕ್ಕಸಪುರದೋಳು ಅದು ಕೂಡ ಥ್ರಿಲ್ಲಿಂಗಾಗಿ ಕಾಣಿಸ್ತಾ ಇದೆ, ತುಂಬ ದೊಡ್ಡ ನಿರೀಕ್ಷೆಯನ್ನು ಹುಟ್ಟಿಸಿದೆ. ಸೊ ಇದರ ಸಾಲಿಗೆ ಕರಿಕಾಡ ಇನ್ನೊಂದು ವಿಶೇಷತೆಯನ್ನು ಮೆರೀತಾ ಇದೆ. ಸೊ ಈ ರೀತಿಯಾಗಿ
ಬೇರೆ ಬೇರೆ ಬಗೆಯ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗ್ತಿದ್ರು ಕೂಡ ಎಲ್ಲರಿಗೂ ಎಲ್ಲ ರೀತಿಯ ಥಿಯೇಟರ್ಗಳು ಸಿಗುವಂಥ ಅವಕಾಶ ಇದೆ. ಸೊ ಸಿನಿಮಾ ಯಾವುದು ಚೆನ್ನಾಗಿರುತ್ತೆ ಅದನ್ನು ಪ್ರೇಕ್ಷಕ ಜಯ ಅಂತಾರೆ. ಬಟ್ ಎಲ್ಲ ಸಿನಿಮಾಗಳು ಪ್ರಾಮಿಸಿಂಗಾಗಿ ಕಾಣಿಸ್ತಾ ಇದ್ದಾವೆ. ಸೊ 6ನೇ ತಾರೀಕು ಬರ್ತಿರೋಂಥ ಎಲ್ಲ ಸಿನಿಮಾಗಳಿಗೂ ಒಳ್ಳೆಯದಾಗಲಿ. ಸೊ ಈ ಕರಿಕಾಡ ಕೂಡ 6ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಸಿನಿಮಾ ನೋಡಿದ ಮೇಲೆ ಇನ್ನೊಂದಷ್ಟು ವಿಷಯಗಳು ಈ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇದು ಕರಿಕಾಡ ಚಿತ್ರದ ಟ್ರೈಲರ್ ಅಪ್ಡೇಟ್. ನಮಸ್ಕಾರ.